ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ನಾನು ಭಾಸ್ಕರ್. ಈ ಒಂದು ವಿಡಿಯೋ ಏನಪ್ಪ ಅಂತಂದರೆ, ನಿನ್ನೆ 360 ವೆಬಿನಾರ್ ಬುಧವಾರ ಆನ್ ಪ್ಯಾಸಿವ್ನ 360 ವೆಬಿನಾರ್ ನಡೀತು. ಅದರಲ್ಲಿ ಭಾಳಷ್ಟು ವಿಚಾರಗಳು ಚರ್ಚೆ ಆದವು. ಆ ಒಂದು ಚರ್ಚೆಗಳು ಏನೇನಾದವು ಅದ್ರ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಅದಕ್ಕೂ ಮೊದಲು ಕಳೆದ ವಾರ ನಾನು ಯೂಟ್ಯೂಬಲ್ಲಿ ಯಾವುದೇ ವಿಡಿಯೋಗಳನ್ನ ಹಾಕಿಲ್ಲ. ಯಾಕಂತಂದರೆ ನನಗೆ ಕೆಲವೊಂದು ವಿಚಾರದಲ್ಲಿ ಭಾಳ ಬೇಜಾರಾಯಿತು. ಕೆಲವು ಜನ ತೇಜೋವಧೆ ಮಾಡ್ಲಿಕ್ಕೆ ನೋಡಿದರು, ಕೆಲವು ಜನ ಕ್ರಿಟಿಸೈಸ್ ಮಾಡಿದರು, ಕೆಲವು ಜನ ಗೊತ್ತಿಲ್ಲದೇ ಏನೋ ಫ್ರಸ್ಟ್ರೇಟ್ ಆಗಿಬಿಟ್ಟು ಯಾರ್ದೋ ಫ್ರಸ್ಟ್ರೇಷನನ್ನು ನಮ್ಮ ಮೇಲೆ ಹಾಕ್ಲಿಕ್ಕೆ ನೋಡಿದ್ರು. ನಾನು ಅಂದ್ಕೊಂಡೆ, ಜನರಿಗೆ ನಾವು ಯಾಕೆ ಹೇಳಬೇಕು, ನಮಗೇನು ಅದರಿಂದ ನಮಗೆ ಬೆನಿಫಿಟ್ ಇದೆ, ನಮ್ಮ ಅವಶ್ಯಕತೆ ಏನಿದೆ, ನಮ್ಮ ಕೆಲಸ ಎಷ್ಟಿದೆ ಅಷ್ಟೇ ಮಾಡ್ಕೊಂಡು ಹೋಗೋಣ ಅಂತೇಳಿ ನಾನು ವಿಚಾರ ಮಾಡಿದೆ. ಬಟ್ ಭಾಳಷ್ಟು ಜನರದ್ದು ಫೋನೆಲ್ಲ ಬಂತು. ಭಾಳಷ್ಟು ಜನ ನನಗೆ ಮೆಸೇಜ್ಗಳನ್ನ ಮಾಡಿದ್ರು, ಯಾಕೆ ಸರ್ ನೀವು ವಿಡಿಯೋ ಮಾಡಿ ಅಂತೇಳಿ. ಬಟ್ ನಾವು ಯಾವ ಒಂದು ಕೆಟ್ಟ ಹುಳುಗಳು ಏನೋ ಮಾತಾಡ್ತವೆ ಅಂತೇಳಿ ಅದಕ್ಕೆ ಹೆದರ್ಕೊಂಡು ನಾವು ಮಾಡದೇ ಇರೋದು ಸರಿಯಲ್ಲ ಅಂತ ಅನ್ನಿಸ್ತು. ಹಾಗಾಗಿ ನಾನು ಈ ವಾರದಲ್ಲಿ ವಿಡಿಯೋನ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಎಂದಿನಂತೆ ನಿನ್ನೆ ನಮ್ಮ ಎಸ್ ಸರ್ ಬಂದು ಅದರ ಜೊತೆಗೆ ಕ್ರಿಸ್ ಮಾರ್ಟಿ ಮತ್ತು ಮೈಕಲ್ ವಿಲಿಯಮ್ ಕೂಡ ಇದ್ದರು. ಅವರು ನಿನ್ನೆ ಭಾಳಷ್ಟು ವಿಚಾರಗಳನ್ನ ಶೇರ್ ಮಾಡಿದರು. ಮತ್ತು ಎಲ್ರಿಗೂ ಫಸ್ಟ್ ಆಫ್ ಆಲ್ ಧನ್ಯವಾದಗಳನ್ನ ಹೇಳಿದರು. ಎಲ್ಲರೂ ಸಪೋರ್ಟ್ಗೋಸ್ಕರ, ಎಲ್ಲರೂ ಲವ್ ಆ್ಯಂಡ್ ಅಫೇರ್ಸ್ನ ಬಗ್ಗೆ ಭಾಳ ಅಪ್ರಿಷಿಯೇಟ್ ಮಾಡಿದರು. ನಮ್ಮ ಏನು ಲಾಂಗ್ ಟರ್ಮ್ ವಿಷನ್ ಏನಿದೆ ಅದನ್ನು ಫೋಕಸ್ ಮಾಡ್ತಾಯಿದ್ದೀವಿ. 6 ವರ್ಷದ ಹಿಂದೆ ನಮ್ಮ ವಿಷನ್ ಏನಿತ್ತು ಅದು ಭಾಳ ಸ್ಟ್ರಾಂಗ್ ಇತ್ತು. ಹೇಗೆಲ್ಲ ಪ್ರಾಬ್ಲಮ್ಗಳಿತ್ತು, ಏನು ಫೇಸ್ ಮಾಡಿದ್ವಿ, ಇವಾಗ ನಾವು ಅದನ್ನು ಫೇಸ್ ಮಾಡಿಕೊಂಡು ನಾವು ಇನ್ನೂ ತುಂಬ ಸ್ಟ್ರಾಂಗ್ ಆಗಿದ್ದೀವಿ ಅನ್ನೋ ವಿಚಾರನ ಎಸ್ ಸರ್ ನಿನ್ನೆ ಹೇಳ್ತಾಯಿದ್ರು. ಮತ್ತು ಅದಕ್ಕಿಂತ ದೊಡ್ಡದಾಗಿದ್ದೀವಿ. ಸೊ ಇದೊಂದು ಬಿಸ್ನೆಸ್ ಅಲ್ಲ, ಇದೊಂದು ಟ್ರಾನ್ಸಾಕ್ಷನ್ ಕೂಡ ಅಲ್ಲ, ಅದೆಲ್ಲಕ್ಕಿಂತ ಮಿಗಿಲಾದದ್ದು ಇದೊಂದು ಏನು ವಿಚಾರಧಾರೆ ಇದೆ, ಇದೊಂದು ಐಡಿಯಾಲಜಿ ಏನಿದೆ, ಇದೇನು ರಿಲೇಷನ್ಶಿಪ್ ಇದೆ, ಇದು ಅದೆಲ್ಲಕ್ಕಿಂತ ಮಿಗಿಲಾದದ್ದು ಅನ್ನೋ ವಿಚಾರದಲ್ಲಿ ಹೇಳ್ತಾಯಿದ್ರು. ಯಾಕೆಂದರೆ ನಾವು ಆನ್ ಪ್ಯಾಸಿವ್ನ ಹಾರ್ಟ್ಲಿ ನಾವು ಇದನ್ನು ಮಾಡ್ತಾಯಿದ್ದೀವಿ. ಹಾಗಾಗಿ ನಮಗೆಲ್ರಿಗೂ ಸಕ್ಸಸ್ ಆಗಬೇಕಾಗಿದೆ. ನಾನು ನಿಮ್ಮೆಲ್ರಿಗೋಸ್ಕರ ಕೆಲಸ ಮಾಡ್ತಾಯಿದ್ದೀನಿ. ಅದು ಹಾರ್ಡ್ ಟೈಮಲ್ಲಿ ಹಾರ್ಡ್ ವರ್ಕಾಗಿ ಮಾಡ್ತಾಯಿದ್ದೀನಿ. ಈ ಒಂದು ಬಿಸ್ನೆಸ್ನಲ್ಲಿ 80% ಏನು 80% ಇದೆ ಒಂದು ವಿಚಾರ, ಅದು ಮ್ಯಾಟ್ರ್ ಆಗುತ್ತೆ. 20% ಏನಿದೆ ಅದು ಮೆಕ್ಯಾನಿಕ್ ಡಿಪೆಂಡ್ ಆಗುತ್ತೆ ಅನ್ನೋ ವಿಚಾರದಲ್ಲಿ ಅವರು ಮಾತಾಡ್ತಾಯಿದ್ರು. ನೋ ಮ್ಯಾಟರ್, ನಾವು 95% ಸಕ್ಸಸ್ ಏನಿದೆ ಅದನ್ನು ಗ್ಯಾರಂಟೆಡ್ ಆಗಿ ನಾವು ಅಚೀವ್ ಮಾಡಿದ್ವಿ. 80% ಏನು ಐಡಿಯಾಲಜಿ ಇದೆ ಅದು ವರ್ಕ್ ಆಗ್ತಾಯಿದೆ. 40 lakhs ಫೌಂಡರ್ ಫ್ಯಾಮಿಲಿ ಏನಿದೆ, ಇಲ್ಲಿ ನಮ್ಮ ವಿಷನ್ನು ಮಿಷನ್ನು ಸೇಮ್ ಟು ಸೇಮ್ ಇದೆ. ಹಾಗಾಗಿ ನಾವೇನು ಚೇಂಜಸ್ ಇಲ್ಲ. ಅದರಲ್ಲಿ ನಾವು ಏನು ಮಾಡಬೇಕು ಅಂತಿದ್ವಿ ಅದನ್ನು ನಾವು ರಕ್ತ ಬೆವರು ಹರಿಸಿ ಆದ್ರೂ ಕೂಡ ನಾವು ಅದನ್ನು ಮಾಡ್ತಾಯಿದ್ದೀವಿ. ಭಾಳಷ್ಟು ಜನ ನಮಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ನಮಗೆ ನಾವೇನು ಬೆವರು ಹರಿಸ್ತಾ ಇದ್ದೀವಿ, ನಾವೇನು ರಕ್ತ ಹರಿಸ್ತಾ ಇದ್ದೀವಿ, ನಮ್ಮ ಸಾಕಷ್ಟು ಜನ ಲೀಡರ್ಸ್ ಕೂಡ ನಮಗೆ ಅದಕ್ಕೆ ಸಪೋರ್ಟ್ ಆಗಿದ್ದಾರೆ. ನಮ್ಮ ವ್ಯಾಲ್ಯೂಯೇಬಲ್ ಸಮಯವನ್ನು ನಾವೇನು ಕೊಟ್ಟಿದ್ವಿ, ನೀವು ಕೂಡ ಏನು ಸಮಯವನ್ನು ಕೊಟ್ಟಿದ್ದೀರಿ, ನೀವು ಕೂಡ ಒಂದು ಪಾರ್ಟ್ ಆಗಿದ್ದೀರಿ. ಆನ್ ಪ್ಯಾಸಿವ್ದು ನೀವು ಒಂದು ಆನ್ ಪ್ಯಾಸಿವ್ನ ಒಂದು ಪಾರ್ಟ್ ಆಗಿದ್ದೀರಿ ಅನ್ನೋ ವಿಚಾರದಲ್ಲಿ ಎಸ್ ಸರ್ ನಿನ್ನೆ ಮಾತಾಡ್ತಾಯಿದ್ರು. ಇಂಥ ಒಂದು ಟೈಮ್ನಲ್ಲಿ ನಿಮಗೆ ಗೊತ್ತಿದ್ದು ಕೂಡ ನೀವು ಕ್ವಿಟ್ ಮಾಡಿದರೆ ಅದರಂಥ ಕೆಟ್ಟದ್ದು ಬೇರೆ ಏನಿಲ್ಲ. ಈ ಟೈಮ್ನಲ್ಲಿ ಕಂಪನಿ ಹಾರ್ಡರ್ ಟೈಮ್ ಅಂತ ಹೇಳ್ಬೋದು. ಯಾಕಂತಂದರೆ ಕಂಪನಿ ಸಾಕಷ್ಟು ಚಾಲೆಂಜಸ್ಸನ್ನು ಫೇಸ್ ಮಾಡ್ತಾ ಇದೆ. ಇಂಥ ಟೈಮ್ನಲ್ಲಿ ನಿಮ್ಮ ಸಪೋರ್ಟ್ ಕೂಡ ನಮಗೆ ಬೇಕಾಗುತ್ತೆ. ನಾನು ನಿಮಗೆ ಭರವಸೆ ಕೊಡ್ತೀನಿ, 95% ಸಕ್ಸಸ್ ಏನಿದೆ ಅದನ್ನು ನಾವು ಮಾಡಿದ್ದೀವಿ. ಭಾಳಷ್ಟು ಜನ ಹೇಳ್ತಾರೆ ಸುಸ್ತಾಗಿದ್ದಾರೆ, ರಿಸೆಷನ್ ನಡೀತಾ ಇದೆ ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಲ್ಲ. ಯಾಕಂದರೆ ಅವರೊಂದು ಎಕ್ಸಾಂಪಲ್ ಹೇಳಿದ್ರು, ಮುಂದಿನ 5 ವರ್ಷ ಯಾವುದೇ ಪ್ರೆಸಿಡೆಂಟ್ ಇರ್ಬೋದು, ಪ್ರಧಾನಿ ಇರ್ಬೋದು, ನಿಮಗೆ ಒಳ್ಳೇದು ಮಾಡ್ಬೋದು, ಕೆಟ್ಟದ್ದು ಮಾಡ್ಬೋದು, ಅಥವಾ ಏನೆಲ್ಲ ನಿಮ್ಮನ್ನು ಮುಂದಕ್ಕೆ ತೊಗೊಂಡೋಗ್ಬೋದು ಅಂತ ಇಲ್ಲಿ ಭರವಸೆ ಕೊಡ್ಬೋದು. ಬಟ್ ಬಿಸ್ನೆಸ್ ಆ್ಯಂಗಲ್ನಲ್ಲಿ ಬಂದವಾಗ ಅವ್ರು ಏನು ಮಾಡ್ತಾರೆ ಅನ್ನೋದು ನಮಗೆಲ್ರಿಗೂ ಗೊತ್ತಿರುವಂಥ ವಿಚಾರ. ಇಲ್ಲಿ ಭಾಳ ಜನ ಇದ್ದೀವಿ, ಅಥವಾ ಇವತ್ತಿನ ಒಂದು ಮೀಟಿಂಗಲ್ಲಿ ನಾವು 5 ಜನ ಇದ್ದೀವಿ. ಇದರಲ್ಲಿ ಎಲ್ಲರೂ ಕೂಡ ಫುಡ್ ಇರ್ಬೋದು, ಅಥವಾ ಮ್ಯೂಸಿಕ್ ಇರ್ಬೋದು, ಅಥವಾ ಬೇರೆ ಬೇರೆ ಏನೇ ಹವ್ಯಾಸ ಇರ್ಬೋದು, ಒಬ್ಬೊಬ್ರಿಗೆ ಒಂದೊಂದು ಹಿಡಿಸುತ್ತೆ. ಬಟ್ ಇದೆಲ್ಲರದ ಹೊರತಾಗಿಯೂ ಕೂಡ ಇದೆಲ್ಲದರ ಮೇಲಾಗಿಯೂ ಕೂಡ ಒಂದು ಇದೆ. ಅದು ಏನಂತಂದರೆ ಹಣ ಏನಿದೆ, ಇಂಥ ಒಂದು ವಸ್ತು ಅಂತಂದರೆ ಅದು ಯಾರನ್ನು ಬೇಕಾದರೂ ಕರ್ಕೊಂಡು ಬರುತ್ತೆ. ನಾವು ಬಹಳ ಅಪ್ಸ್ ಆ್ಯಂಡ್ ಡೌನ್ ನೋಡ್ತಾ ಇದ್ದೀವಿ. ಮತ್ತು ರಿಚ್ ಆ್ಯಂಡ್ ಪೂವರ್ನ ನೋಡ್ತಾ ಇದ್ದೀವಿ. ಏನು ಗ್ಯಾಪ್ ಇದೆ,
ರಿಚ್ ಆ್ಯಂಡ್ ಪುವರ್ನಲ್ಲಿ ಆ ಗ್ಯಾಪನ್ನು ಏನಿದೆ ಅಲ್ಲೇ ಹಣ ಏನಿದೆ ಆ ಒಂದು ರಿಚ್ಚಲ್ಲೇ ಹೋಗ್ತಾ ಇದೆ, ಆ ಒಂದು ಹಣ ಅನ್ನೋದು ಅಲ್ಲೇ ಹೋಗ್ತಾ ಇದೆ. ಅದನ್ನು ಆ ಗ್ಯಾಪನ್ನು ತುಂಬಲಿಕ್ಕೆ ಯಾರೂ ಕೂಡ ಮನಸ್ಸು ಮಾಡ್ತಾ ಇಲ್ಲ. ಬಟ್ ಆನ್ ಪ್ಯಾಸಿವ್ ಏನಿದೆ ಆ ಒಂದು ಗ್ಯಾಪನ್ನು ತುಂಬಲಿಕ್ಕೆ ನಾವು ಆ ಒಂದು ಗ್ಯಾಪನ್ನು ಕಡಿಮೆ ಮಾಡಲಿಕ್ಕೆ ನಾವು ಪ್ಲ್ಯಾನನ್ನು ಮಾಡಿದ್ದೀವಿ ಅನ್ನೋ ವಿಚಾರದಲ್ಲಿ ಮಾತಾಡ್ತಾಯಿದ್ರು. ಅಂದರೆ ಇವಾಗ ನಾವೇನು ನೋಡ್ತಾ ಇದ್ದೀವಿ, ನಾವೇನು ಮೋಟಿವೇಶ್ನಲ್ ಸ್ಪೀಚ್ ನೋಡ್ತಾ ಇದ್ದೀವಿ, ರಿಚ್ ಆ್ಯಂಡ್ ಪುವರ್ದು ಇರ್ಬೋದು ಅಥವಾ ಏನೇ ಒಂದು ಮೋಟಿವೇಶನ್ ನೋಡಿದ್ರು ಕೂಡ ಯಾರೂ ಕೂಡ ಅದರ ಬಗ್ಗೆ ಆ ಗ್ಯಾಪನ್ನು ತುಂಬಲಿಕ್ಕೆ ಯಾರೂ ವಿಚಾರ ಮಾಡಿಲ್ಲ. ಬಟ್ ಆನ್ ಪ್ಯಾಸಿವ್ ಅದನ್ನು ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅನ್ನೋ ವಿಚಾರದಲ್ಲಿ ಎಸ್ ಸರ್ ನಿನ್ನೆ ಮಾತಾಡ್ತಾಯಿದ್ರು. ಇನ್ನು ಏನು ಗೋಲ್ಡನ್ ಟೈಮ್ ಏನು ನಾವೇನು ಕೊಟ್ಟಿದ್ವಿ, ನಾನೊಬ್ಬನೇ ಅಲ್ಲ, ನೀವು ಕೊಟ್ಟಿದ್ದೀವಿ ಆನ್ ಪ್ಯಾಸಿವ್ಗೆ. ಸೊ ಹಾಗಾಗಿ ನಾವು ಒಂದು ಟು ಅಚೀವ್ ದ ಗೋಲ್ ಇಟ್ಸ್ ಹಾರ್ಡ್ ಟು ಕ್ವಿಟ್. ಅಂದರೆ ನಾವು ಏನು ಗೋಲನ್ನು ಅಚೀವ್ ಮಾಡಬೇಕಾಗಿದೆ ಅದರಲ್ಲಿಂದ ಹಿಂದೆ ಹೋಗೋದು ಅಥವಾ ಕ್ವಿಟ್ ಮಾಡೋದು ಬೇಡ. ಕ್ವಿಟ್ ಮಾಡೋ ಮಾತೇ ಇಲ್ಲ. ಯಾಕಂತಂದರೆ ಅವರು ಒಂದು ಉದಾಹರಣೆ ಕೂಡ ಕೊಟ್ಟು ಹೇಳಿದರು. ನಾವೊಂದು ಸ್ವಿಮ್ ಮಾಡ್ತಾಯಿದ್ದೀವಿ, ಮಾಡ್ತಾ ಮಾಡ್ತಾ ಒಂದು ಸಮುದ್ರದಲ್ಲಿ ಸ್ವಿಮ್ ಮಾಡ್ತಾಯಿದ್ದೀವಿ ಅಂತಂದರೆ ಮಾಡ್ತಾ ನಾವೊಂದು 90 ಕಿಲೋಮೀಟ್ರ್ ನಾವು ದೂರವನ್ನು ಈಜಿದ್ವಿ, ದಡ ಸೇರಬೇಕು, ಇನ್ನೊಂದು ಏನು 1 ಮೈಲ್ ಇದೆ ಅನ್ನೋ ಒಂದು ಅಷ್ಟೊತ್ತಿಗೆ ನಾವು ಹಾಗಂತ ನಾವು ಅದನ್ನ ವಾಪಸ್ ಹೋಗ್ಲಿಕ್ಕಾಗುತ್ತಾ? ನಾವು ವಾಪಸ್ ಹೋಗೋದು 90 ಕಿಲೋಮೀಟ್ರ್ ಈಜಿದ್ವಿ, 90 ಕಿಲೋಮೀಟ್ರ್ ವಾಪಸ್ ಹೋಗೋದು ಒಳ್ಳೆಯದು ಅಥವಾ 1 ಕಿಲೋಮೀಟ್ರ್ ಇದೆ ಅಥವಾ 1 ನಾಟಿಕಲ್ ಮೈಲ್ ಏನಿದೆ ಅದನ್ನು ನಾವು ರೀಚ್ ಆಗೋದು ಉತ್ತಮನೋ? ಹಾಗಾಗಿ ನಾವು 90 ಕಿಲೋಮೀಟ್ರ್ ಆಲ್ರೆಡಿ ಕ್ರಮಿಸೇ ಆಗಿದೆ, ನಾವು ಸುಸ್ತಾಗಿದೆ ಅಥವಾ ನಮಗೆ ಅದನ್ನು ಕ್ವಿಟ್ ಮಾಡೋಣ ಅಂತೇಳಿ ನಾವು ಅದನ್ನ ಬಿಡಲಿಕ್ಕಾಗಲ್ಲ, ಬಿಡೋದು ಇಲ್ಲ. ಅಂದರೆ ನಮ್ಮ ಗೋಲ್ ಏನಿದೆ, ನಾವು ಇನ್ನೊಂದು ಮೈಲನ್ನು ನಾವು ದಾಟಿದ್ವಿ ಅಂತಂದರೆ, 1 ಮೈಲನ್ನು ನಾವು ಈಜಿದ್ವಿ ಅಂತಂದರೆ ಖಂಡಿತವಾಗಲೂ ನಾವು ಆ ದಡವನ್ನು ಸೇರ್ತೀವಿ. ಹಾಗಾಗಿ ನಾವು ಕ್ವಿಟ್ ಮಾಡುವಂಥ ಮಾತೇ ಇಲ್ಲ ಅನ್ನೋ ಒಂದು ವಿಚಾರದಲ್ಲಿ ಸರ್ ಉದಾಹರಣೆ ಕೂಡ ಕೊಟ್ಟು ಹೇಳಿದರು. ಸೊ ಸ್ನೇಹಿತರೆ, ಇಷ್ಟೆಲ್ಲ ಹಾರ್ಡ್ ಟೈಮ್ನಲ್ಲಿ ಜನ ನಮಗೆ ತೊಂದರೆ ಕೊಟ್ಟಿದ್ದಾರೆ, ಪ್ರಶ್ನೆಗಳನ್ನ ಕೇಳಿದ್ದಾರೆ, ಭಾಳಷ್ಟು ಕ್ರಿಟಿಸೈಸ್ ಮಾಡಿದ್ದಾರೆ, ಕಮೆಂಟ್ಗಳನ್ನ ಮಾಡಿದ್ದಾರೆ. ಅದೆಲ್ಲದರಿಂದನೂ ಕೂಡ ನಾವು ಹಿಂದೆ ಸರಿಯೋ ಮಾತೇ ಇಲ್ಲ. ಯಾಕಂತಂದರೆ ಎಂಥದೇ ಕಂಡೀಷನ್ನಲ್ಲೂ, ಡೂ ಆರ್ ಡೈ ಸಿಚುವೇಷನ್ನಲ್ಲೂ ಕೂಡ ನಾವು ಸಕ್ಸಸ್ ಮಾಡ್ತೀವಿ, ಲೈವ್ ಮಾಡ್ತೀವಿ ಅನ್ನೋ ವಿಚಾರದನ್ನು ಪ್ಯಾಸಿವ್ನಲ್ಲಿ ಎಸ್ ಸರ್ ನಿನ್ನೆ ಮೀಟಿಂಗಲ್ಲಿ ಮಾತಾಡ್ತಾಯಿದ್ರು. ನೀವು ಇದೆಲ್ಲ ನೋಡಿ ಹಿಂದೆ ಸರಿಬೇಕಂತ ಇದ್ದರೂ ಕೂಡ ಅಥವಾ ನೀವು ನಿಮ್ಮ ಬಗ್ಗೆ ಅಂದರೆ ಫೌಂಡರ್ಸ್ ಬಗ್ಗೆನೂ ಕೂಡ ಅವರು ಮಾತಾಡ್ತಾಯಿದ್ರು. ಹಿಂದೆ ಸರಿಬೇಕಂತಿದ್ದರು ಅಥವಾ ಮುಂದುವರಿಬೇಕು, ಅದು ನಿಮ್ಮ ಚಾಯ್ಸು. ಯಾಕಂದರೆ ಇಲ್ಲಿ ಅವರು ಶೇರ್ ಮಾಡಿದರು ಏನಂತಂದರೆ 5 ರೀಸನನ್ನು ಹೇಳಿದರು. 5 ರೀಸನ್ನಲ್ಲಿ ನನಗೆ ಕಾಣಿಸ್ತಾ ಇರೋದು, ನಾನಂತೂ ಆಲ್ರೆಡಿ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಆಲ್ರೆಡಿ ನಾನು 90% ಈಸ್ ಆಗಿದೆ, ನಾನು ಆ ದಡನ ಸೇರ್ತೀನಿ ಅಂತ ಹೇಳಿ ನನಗೆ ಸಾಕಷ್ಟು ಅದರಲ್ಲಿ ನನಗೆ ಕಾನ್ಫಿಡೆನ್ಸ್ ಇದೆ ಅನ್ನೋ ವಿಚಾರದಲ್ಲಿ ಹೇಳಿದರು. ನಾವು 6 ವರ್ಷದ ಹಿಂದೆ ಶುರು ಮಾಡಿದಾಗ ಒಂದು ಸಣ್ಣ ಗ್ರೂಪ್ನಿಂದ ಶುರು ಮಾಡಿದ್ವಿ, ಅದು ಈಗ ಲಕ್ಷ ಆಗಿದೆ. ಇವಾಗ ನಮ್ಮ ಹತ್ರ ದೊಡ್ಡ ವಿಚಾರ ಮಾಡೋ ಜನ ಇದ್ದಾರೆ, ಬುದ್ಧಿವಂತರಿದ್ದಾರೆ, ಇವಾಗ ದೊಡ್ಡ ಲೀಡರ್ಸ್ ಇದ್ದಾರೆ. 6.5 ವರ್ಷ ಏನು ಹಿಂದಿನಗಿಂತ ಏನು ಚಿಕ್ಕದಿತ್ತು ಗ್ರೂಪು, ಇವಾಗ ದೊಡ್ಡದಾಗಿ ಬೆಳೆದಿದೆ. ಎಲ್ಲರದ್ದು ಒಂದೇ ವಿಷನ್ ಆಗಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಸಕ್ಸಸ್ ಆಗೇ ಇರ್ತೀವಿ ಅನ್ನೋ ವಿಚಾರದಲ್ಲಿ ಸರ್ ನಿನ್ನೆ ಹೇಳ್ತಾಯಿದ್ರು. ಮೂರನೇದಾಗಿ ಸಕ್ಸಸ್ಫುಲ್ ಜನರ ಅಥವಾ ನೆಗೆಟಿವ್ ಮಾತಾಡೋ ಸಕ್ಸಸ್ಫುಲ್ ಜನರ ಹತ್ರ ಅನ್ಸಕ್ಸಸ್ಫುಲ್ ಜನರ ಜೊತೆಗೆ ಯಾವತ್ತೂ ನೀವು ಬೆರಿಬೇಡಿ. ಸಕ್ಸಸ್ಫುಲ್ ಜನರ ಜೊತೆಗೆ ನೀವು ಬೆರೀರಿ ಅನ್ಎಥಿಕಲ್ ಜನರ ಜೊತೆಗೆ ನೀವು ಹೋಗಬೇಡಿ. ಯಾಕಂತಂದರೆ ಅವರು ನಿಮಗೆ ನೆಗೆಟಿವ್ ಮಾಡ್ತಾ ಇರ್ಬೋದು ಅಥವಾ ಕ್ರಿಟಿಸೈಸ್ ಮಾಡ್ತಾ ಇರ್ಬೋದು, ಅಂಥವ್ರ ಜೊತೆಗೆ ಹೋಗಬೇಡಿ ಅನ್ನೋದನ್ನು ಸರ್ ನಿನ್ನೆ ಇಲ್ಲಿ ಮಾತಾಡ್ತಾಯಿದ್ರು. ಇಲ್ಲಿ ಕೇವಲ ಸಮಯ ಆಗ್ತಿದೆ, ಹಾಗಾಗಿ ನಾವು ಸಮಯಕ್ಕೋಸ್ಕರನೇ ನಿಮ್ಮ ಹತ್ರ ನಾವು ಸಪೋರ್ಟ್ ಕೇಳ್ತಾ ಇದ್ದೀವಿ. ನಿಮ್ಮ ಪೇಷನ್ಸನ್ನು ನಾವು ಇಲ್ಲಿ ಕೇಳ್ತಾ ಇದ್ದೀವಿ ಅಷ್ಟೇ, ಬಿಟ್ಟರೆ ನಾವು ನಿಮ್ಮ ಹತ್ರ ಮತ್ತು ಬೇರೆ ಏನೂ ಕೇಳ್ತಾ ಇಲ್ಲ. ಇಲ್ಲಿ ನಾವು ರಿಸ್ಕ್ ತೊಗೊಂಡಿದ್ದೀವಿ, ಹೀಟನ್ನು ಫೇಸ್ ಮಾಡ್ತಾ ಇದ್ದೀವಿ. ನೀವು ಏನು ಬೆವರು ರಕ್ತ ಹರಿಸಿದ್ರಿ ಅದು ನಮಗೆ ನಿಮ್ಮ ಒಂದು ಏನು ನೋವಿದೆ ಅದು ನಮಗೆ ಗೊತ್ತಿದೆ. ನೀವೇನು ನಮ್ಮನ್ನು ಲವ್ ಮಾಡ್ತಾಯಿದ್ದೀರಿ, ನೀವೇನು ಸಪೋರ್ಟ್ ಮಾಡ್ತಾಯಿದ್ದೀರಿ ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡಿದ್ದೀವಿ. ನಾವು ಜನರ ಕಷ್ಟಗಳನ್ನು ಕೆಟ್ಟದಾಗಿರೋದನ್ನು ಕೇಳಿದ್ವಿ. ನಮಗೆ ಜನ ಏನೇನು ಪ್ರಾಬ್ಲಮನ್ನು ಫೇಸ್ ಮಾಡಿದ್ದಾರೆ ಅದೆಲ್ಲವೂ ನಮ್ಗೆ ಗೊತ್ತಿದೆ. ಹಾಗಾಗಿ ನಾವಿಲ್ಲಿ 0 ಚಾನ್ಸ್, ನಾವಿಲ್ಲಿ ಫೇಲ್ಯೂರ್ ಆಗಲಿಕ್ಕೆ ಚಾನ್ಸೇ ಇಲ್ಲ. ಇಲ್ಲಿ ಯಾರಿಗೂ ಲಾಸ್ ಮಾಡ್ಕೊಳ್ಳಿಕ್ಕೆ ನಾವು
ನಾವಿಲ್ಲಿ ಚಾನ್ಸನ್ನೇ ಕೊಡಲ್ಲ, ಜೀರೋ ಚಾನ್ಸ್ ಅನ್ನೋ ವಿಚಾರದಲ್ಲಿ ಯಶ್ ಸರ್ ನಿನ್ನೆ ಮಾತಾಡ್ತಾಯಿದ್ರು. ನೆಗೆಟಿವ್ ಏನೇ ಹೇಳಿದ್ರು ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ನಾವು ಯಾವುದೇ ನಿಮ್ಮ ಹತ್ರ ಡಿಮ್ಯಾಂಡ್ ಯಾರ ಹತ್ರನೂ ಮಾಡ್ತಾಯಿಲ್ಲ. ನಾವು ಡಿಮ್ಯಾಂಡ್ ಮಾಡ್ತಾ ಇರೋದು ಇಲ್ಲಿ ಆನ್ ಪ್ಯಾಸಿವ್ AI ನಾಲೆಡ್ಜ್ ಬಗ್ಗೆ, ಅಥವಾ ನೀವೇನು ಪೇಷನ್ಸನ್ನು ನಮಗೆ ಇಟ್ಕೊಂಡಿದ್ದೀರಿ, ಆ ಒಂದು ಸಪೋರ್ಟನ್ನು ನಾವು ನಿಮ್ಮ ಹತ್ರ ಇಲ್ಲಿ ಕೇಳ್ತಾ ಇದ್ದೀವಿ. ಅದರ ಅವಶ್ಯಕತೆ ಮಾತ್ರ ಇದೆ ಅನ್ನೋ ವಿಚಾರದಲ್ಲಿ ಯಶ್ ಸರ್ ನಿನ್ನೆ ಮಾತಾಡ್ತಾಯಿದ್ರು. ನಿಮ್ಮನ್ನು ಅನದರ್ ಲೆವೆಲಿಗೆ ನಾವು ನಿಮ್ಮನ್ನು ತೊಗೊಂಡು ಹೋಗ್ತೀವಿ ಅನ್ನೋ ವಿಚಾರದಲ್ಲಿ ಯಶ್ ಸರ್ ಹೇಳ್ತಾಯಿದ್ರು. ಯಶ್ ಸರ್ ಹೇಳಿದ್ದು ಏನಂತಂದರೆ, ಇದು ಒಂದು ಬಾರಿ ಅಲ್ಲ, ಆನ್ ಪ್ಯಾಸಿವ್ ಏನಿದೆ ಇದು ಜನ್ರೇಷನ್ ಟು ಜನ್ರೇಷನ್ ಬಿಸ್ನೆಸ್ಸು. ಇದು ಒಂದು ಸಾರಿ ನಿಮಗೆ ಸಕ್ಸಸ್ ಮಾಡ್ತು, ನಿಮ್ಗೆ ಹಣ ಬಂತು, ಆ ನಂತರ ಮತ್ತೆ ನಿಮಗಿಲ್ಲ, ಆ ರೀತಿ ಅಲ್ಲ. ಇದು ಜನ್ರೇಷನ್ ಟು ಜನ್ರೇಷನ್. ಇದು ನಿಮಗೆ ನೀವೊಂದು ಲೆಗಸಿಯನ್ನು ಬಿಟ್ಟು ಹೋಗುವಂಥ ಬಿಸ್ನೆಸ್ಸು. ಇಲ್ಲಿ ನಾವು ನಿಮ್ಮೊಬ್ಬರು ಸಕ್ಸಸ್ ಮಾತ್ರ ನಾವು ಮಾತಾಡ್ತಾ ಇಲ್ಲ, ಇಲ್ಲಿ ನಿಮ್ಮ ಜನ್ರೇಷನ್ ಸಕ್ಸಸ್ ಗ್ಯಾರಂಟಿ ಬಗ್ಗೆನೂ ಕೂಡ ನಾವಿಲ್ಲಿ ಮಾತಾಡ್ತಾ ಇದ್ದೀವಿ. ನಾವು ಅಂದರೆ ಆ್ಯಸ್ ಸರ್ ಹೇಳ್ತಾ ಇರೋದು, ನಾನು ನನ್ನ ಕೊನೆ ಉಸಿರಿರೋ ತನಕನೂ ನಾನು ಇಲ್ಲಿ ನಿಮ್ಮನ್ನು 100% ಸಕ್ಸಸ್ನ ಹತ್ರ ತೊಗೊಂಡು ಹೋಗಲಿಕ್ಕೆ ನನ್ನ ಕೊನೆ ಉಸಿರು ಇರುವವರೆಗೂ ಕೂಡ ನಾನು ಹೋರಾಡ್ತೀನಿ, ಅದನ್ನು ನಾನು ಮಾಡೇ ಮಾಡ್ತೀನಿ ಅನ್ನೋ ಒಂದು ಗ್ಯಾರಂಟಿ ಕೊಡ್ತೀನಿ ಅನ್ನೋ ಒಂದು ವಿಚಾರನ ಆ್ಯಸ್ ಸರ್ ನಿನ್ನೆ ಮೀಟಿಂಗ್ನಲ್ಲಿ ಹೇಳ್ತಾಯಿದ್ರು. ಸೊ ಹಾಗಾಗಿ ಸ್ನೇಹಿತರೆ, ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾವಿಲ್ಲಿ ವಿಚಲಿತರಾಗೋದೇನು ಅವಶ್ಯಕತೆ ಇಲ್ಲ. ಯಾರೋ ನೆಗೆಟಿವ್ ಮಾತಾಡಿದರು, ಯಾರೋ ಅನ್ವಾಂಟೆಡ್ ಥಿಂಗ್ಸನ್ನು ಮಾತಾಡಿದರು, ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಸೊ ಇವೆಲ್ಲ ವಿಚಾರಗಳ ಬಗ್ಗೆ ನಿನ್ನೆ ಆ್ಯಸ್ ಸರ್ ಭಾಳ ಅದ್ಭುತವಾಗಿ ನಿನ್ನೆ ಮಾತಾಡಿದರು. ಯಾಕಂದರೆ ಅವರು ಯಾವುದೇ ಅಪ್ಡೇಟ್ಸ್ ನನ್ನ ಕಡೆ ಇಲ್ಲ, ನಾನು ಕೆಲವೊಂದು ವಿಚಾರಗಳನ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕು. ನೋ ಡೌಟ್ ಇದು ಡಿಲೇ ಆಗಿದೆ, ಅದು ನಮ್ಗೆ ಗೊತ್ತಿದೆ. ಹಾರ್ಡ್ ಟೈಮ್ ನಡೀತಾ ಇದೆ. ಈ ಹಾರ್ಡ್ ಟೈಮ್ನಲ್ಲಿ ನಾವು ಅದನ್ನು ಏನು ಫೇಸ್ ಮಾಡಬೇಕು, ಚಾಲೆಂಜಸನ್ನು ಅದನ್ನು ಫೇಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಅನ್ನೋ ಒಂದು ಸಂದೇಶನ ನಿನ್ನೆ ಅವರು ಮೀಟಿಂಗಲ್ಲಿ ಹೇಳಿದರು. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಇದಾಗಿತ್ತು ನಿನ್ನೆ ಒಂದು 360 ವೆಬಿನಾರ್ನ ಸಾರಾಂಶ. ಸೊ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ, ಲೈಕನ್ನು ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.